ನಮಸ್ಕಾರ. ಇವತ್ತು ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇಲ್ಲಿ ನೋಡಿ, ಇಡ್ಲಿಗೆ ರಾತ್ರಿನೇ ಪ್ರಪೋರ್ಷನ್ ಹೇಳ್ತಾ ಇದ್ದೀನಿ. 3 ಕಪ್ ಅಕ್ಕಿ, 1 ಕಪ್ ಉದ್ದಿನಬೇಳೆ, 1 ಕಪ್ ಅವಲಕ್ಕಿ, ಇಲ್ಲ ಅಂದರೆ 1 ಕಪ್ ಅನ್ನ, ಕುಕ್ಡ್ ರೈಸ್ ಹಾಕ್ಬಿಟ್ಟು ಒಂದೇ ಸಲ ನೆನೆ ಹಾಕ್ಬಿಡಿ. ಆಮೇಲೆ ಒಂದು 8 ಅವರ್ಸ್ ಸೋಕ್ ಆದಮೇಲೆ ಅದನ್ನು ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಇಡ್ಲಿ ಬ್ಯಾಟರ್ ಪ್ರಪೋರ್ಷನ್ ಹೇಗೆ ಅಂತ ಹೇಳಿದ್ದೀನಿ. ಈ ಥರ ಥಿಕ್ನೆಸ್ ಇರಬೇಕು. ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ಇದಕ್ಕೆ ಸಾಂಬಾರ್ ಹೋಟ್ಲು ಥರ ಸಾಂಬಾರ್ ಟೇಸ್ಟೇ ಬರುತ್ತೆ. ಇಲ್ಲಿ 2 ಈರುಳ್ಳಿ, 2 ಟೊಮೆಟೊ, ಮತ್ತು ಇಲ್ಲಿ ಒಂದು 8 ಕೆಂಪು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಟೇಸ್ಟು ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಈ ಥರ ಮಸಾಲೆ ಹಾಕಿದ್ರೇ ಅದು ಟೇಸ್ಟ್ ಬರೋದು. ಇಲ್ಲಿ ನೋಡಿ, ನಾನು 1 ಸ್ಪೂನು ಜೀರಿಗೆ, 2 ಸ್ಪೂನು ಹೋಲ್ ಧನಿಯಾ, ಮತ್ತು ಇದು ಚಕ್ಕೆ, ಇದು ಇಂಪಾರ್ಟೆಂಟು, ಚಕ್ಕೆ ಮತ್ತು ಪೆಪ್ಪರು, 1 ಸ್ಪೂನ್ ಪೆಪ್ಪರು, ಇದೆಲ್ಲ ಹಾಕಿ ಈ ಥರ ಹುರಿದು ಇಟ್ಕೊಂಡಿದ್ದೀನಿ. ಮತ್ತು 1 ಕಪ್ ಬೇಳೆ, ಮತ್ತು ಇದನ್ನು ಹಾಕ್ಬಿಟ್ಟು ಟೊಮೆಟೊ ಈರುಳ್ಳಿ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡಿ. ಅದಾದಮೇಲೆ ಈ ಮಸಾಲ ರುಬ್ಕೊಳ್ಳೋದೇ ಇಂಪಾರ್ಟೆಂಟು. ಇದು ರೋಸ್ಟ್ ಮಾಡಿರೋ ಮಸಾಲದ ಜೊತೆ ಕಾಯಿ ತುರಿ, 2 ಸ್ಪೂನ್ ಸಕ್ಕರೆ, ಉಪ್ಪು ಹಾಕಿದ್ದೀನಿ ಇಲ್ಲೇ, ಮತ್ತು ಕೊತ್ತಂಬರಿ ಸೊಪ್ಪು. ಬಾಯ್ಲ್ ಮಾಡುವಾಗ ನಾವು ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ಈ ಸಾಂಬಾರು ಇದನ್ನು ಪೇಸ್ಟ್ ಮಾಡಿಕೊಂಡು ಇದು ಕುಕ್ ಆದಮೇಲೆ ನೀವು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಇಲ್ಲಾಂದರೆ ಒಂಚೂರು ತೊಗೊಂಡು ಮಿಕ್ಸಿಗೆ ಆ ಬೇಳೆ, ಟೊಮೆಟೊ, ಈರುಳ್ಳಿನ ಮಿಕ್ಸಿಗೆ ಹಾಕ್ಕೊಳ್ಳಿ. ಆವಾಗ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದು ಬಾಯ್ಲ್ ಆಗುವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀರಾ. ಒಗ್ಗರಣೆಗೆ ಇಲ್ಲಿ ಕರ್ಬೇವಿನ ಸೊಪ್ಪು, ಮತ್ತು ಮೆಣಸಿನ್ಕಾಯಿ, ಇಂಗು, ಒಗ್ಗರಣೆಗೆ ಇಂಗು ಹಾಕಬೇಕು ಇದಕ್ಕೆ ಸಾಂಬಾರಿಗೆ. ಆವಾಗ ಹೋಟ್ಲು ಥರ ಟೇಸ್ಟೇ ಬರುತ್ತೆ. ಇಲ್ಲಿ ಚಟ್ನಿಗೆ ರೆಡಿ ಇಟ್ಟಿದ್ದೀನಿ. ಇಲ್ಲಿ ಟಿಪ್ಸ್ ಏನು ಅಂತಂದರೆ ಕಾಯಿ ತುರಿ, ಮತ್ತು 2 ಸ್ಪೂನ್ ಹುರ್ಗಡ್ಲೆ, ಒಂದು 3 ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಒಂದು 6 ಬೆಳ್ಳುಳ್ಳಿ ಹೆಸಲು. ಮಾವಿನಕಾಯಿ ಸೀಸನ್ನಲ್ಲಿ ಒಂದು 2 ಸ್ಪೂನು ಮಾವಿನಕಾಯಿನೇ ಹೀಗೆ ತುರಿದ್ಬಿಟ್ಟು ಹಾಕಿ, ಭಾಳ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಏನೂ ಹಾಕಬೇಡಿ. ಇದು ಭಾಳ ಟೇಸ್ಟಿಯಾಗಿ ಇದು ಚಟ್ನಿ ವಡೆಗಾಗುತ್ತೆ. ಇಲ್ಲಿ ವಡೆ ನಾನು ರುಬ್ಕೋಬೇಕು. ಇಲ್ಲಿ 1 ಕಪ್ನ ಉದ್ದಿನಬೇಳೆನ ಸೋಕ್ ಮಾಡಿಟ್ಟಿದ್ದೀನಿ. ರಾತ್ರಿನೇ ಸೋಕ್ ಮಾಡಿ, ಏನೂ ಆಗೋಲ್ಲ, ಯಾಕೆಂದರೆ ಚೆನ್ನಾಗಿ ಅದು ಸೋಕ್ ಆಗಿರುತ್ತೆ. ಇಲ್ಲ ಆಗಲಿಲ್ಲ ಅಂದರೆ ಬೆಳಗ್ಗೆ ಒಂದು 3-4 ಅವರ್ಸು ಸೋಕ್ ಮಾಡಿ ನೀವು ಇಡಬೇಕಾಗುತ್ತೆ. ಇದನ್ನು ರುಬ್ಕೋಬೇಕು, ನೈಸಾಗಿ ಫ್ಲಫಿ ಥರ ಬರೋಂಗೆ ರುಬ್ಕೋಬೇಕು. ಇಲ್ಲಿ ಟಿಪ್ಸ್ ಏನು ಅಂತಂದರೆ, ರುಬ್ಬಾದಮೇಲೆ ಇನ್ನೇನು ಆಫ್ ಮಾಡ್ತೀವಿ ಅಂತ ಅಂದಾಗ ನೀವಿಲ್ಲಿ 2 ಸ್ಪೂನು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕ್ಬಿಟ್ಟು ರುಬ್ಬಿಡಿ. ಅದಾದಮೇಲೆ ಸ್ವಲ್ಪ ಉಪ್ಪು, ಒಂಚೂರು ಒಂದು ಪಿಂಚು ಸೋಡಾ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ತೋರಿಸ್ತೀನಿ, ಭಾಳ ಚೆನ್ನಾಗಾಗುತ್ತೆ ಇದು ಉದ್ದಿನ ವಡೆ. ನನಗೆ ಉದ್ದಿನ ವಡೆ ರೆಸಿಪಿ ಕಳಿಸಿ ಅಂತ ಹೇಳಿದ್ರಿಂದ ಒಂದೇ ಕಾಂಬಿನೇಷನ್ ತೋರಿಸ್ಬಿಡೋಣ ಅಂತ ಹೇಳಿ ಇಡ್ಲಿ, ವಡೆ, ಚಟ್ನಿ, ಸಾಂಬಾರ್ ಇದನ್ನು ಮಾಡೋದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ. ನೋಡಿ, ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನು ಹೇಳಿದಂಗೆ ಜೀರಿಗೆ ಹಾಕಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ. ಇದಕ್ಕೆ ಮೇಯ್ನು ನಿಮಗೆ ಹಿಂಗೆ ಹಾಕಬೇಕು, ಅವಾಗಲೇ ಚೆನ್ನಾಗಾಗೋದು. ಸ್ವಲ್ಪ ಅದಾದಮೇಲೆ ನಾನು ಆಡ್ಸೋದು ಹೇಳಿದ್ನಲ್ಲ, ನೋಡಿ ಈ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಆ ಥರ ನಾವು ಫ್ರೆಶ್ ಮಸಾಲ ಹಾಕ್ದಾಗಲೇ ಆ ಥರ ಬರೋದು. ಆ ಥರ ಹಾಕ್ಬಿಟ್ಟು ಅದಾದಮೇಲೆ ನಾನು ಹೇಳ್ದಂಗೆ ಕುಕ್ಕರಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಸಾಂಬಾರಿಗೆ ಮಾತ್ರ. ಸೊ ಮಾಡಿಕೊಂಡು ನೋಡಿ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ಳಿ. ಇದು ಕುದಿಯೋವಾಗ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋರಂತೆ. ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ, ಹಾಕ್ಕೊಳ್ಳೋಣ. ಕುದಿಯೋವಾಗ ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ನೋಡಿ, ಇವಾಗ ಇಡ್ಲಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಆ ಕಾಂಬಿನೇಷನಲ್ಲಿ ನೋಡಿ, ಈ ಥರ ಫ್ಲಫಿಯಾಗಿರಬೇಕು ಇಡ್ಲಿ, ಆವಾಗ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಒಂಚೂರು ಜಾಸ್ತಿ ಪೆಪ್ಪರ್ ಹಾಕಿದ್ದೀನಿ, ಸಾಲ್ಟ್ ಹಾಕಿದ್ದೀನಿ, ಸೋಡಾ ಒಂಚೂರು ಹಾಕಿ, ಇಲ್ಲದೇ ವಡೆ ಚೆನ್ನಾಗಿ ಬರೋಲ್ಲ. ಹೀಗೆ ಚೆನ್ನಾಗಿ ಸೋಡಾ ಹಾಕ್ಬಿಟ್ಟು ಆಮೇಲೆ ಉಪ್ಪು ಹಾಕಿ ಸೋಡಾ ಹಾಕಿ ಇಡಬೇಡಿ. ಆವಾಗ ಏನಾಗುತ್ತೆ, ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಕೋಗಾನೆ ನೀವು ಮಾಡಬೇಕು ಇದನ್ನು. ನೋಡಿ, ಈ ಥರ ಮಾಡಿ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ದಿದೆ. ತುಂಬ ಹೋಟ್ಲು ಥರನೇ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ವಡೆ. ನಾನು ಹೇಳಿದ್ನಲ್ಲ, ಕಡಲೆ ಹಿಟ್ಟು 2 ಸ್ಪೂನ್ ಹಾಕಿದ್ದೀನಿ. ಅದಾದಮೇಲೆ
ಉಪ್ಪು ಸೋಡಾ ಮೊದಲೇ ಹಾಕಿಡಬೇಡಿ ಅಷ್ಟೇ, ಆವಾಗ ತೆಳುವಾಗುತ್ತೆ, ನಿಮಗೆ ಹಾಕೋಕ್ಕೆ ಕಷ್ಟ ಆಗುತ್ತೆ. ಅಥವಾ ಎಷ್ಟು ಚೆನ್ನಾಗಿ ಬರುತ್ತೆ. ಹೋಟ್ಲು ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟಿಪ್ಸ್ ಹೇಳಿದ್ದೀನಲ್ಲ, ಆಡಿಸಿದ ಮೇಲೆ ಒಂದು ಫ್ಲಫಿಯಾಗಿ ಆಡಿಸ್ಬೇಕು. ಆಡಿಸಿದ ಮೇಲೆ ಲಾಸ್ಟಲ್ಲಿ 2 ಸ್ಪೂನು ಕಡಲೆ ಹಿಟ್ಟು ಹಾಕ್ಬಿಟ್ಟು ಒಂದ್ಸಲಿ ಮಿಕ್ಸಿಲಿ ಹಿಂಗೆ ಮಾಡಿಕೊಂಡು ಇಟ್ಕೊಂಬಿಡಿ. ಆವಾಗ ತುಂಬ ಚೆನ್ನಾಗಿ ಕ್ರಿಸ್ಪಾಗೂ ಬರುತ್ತೆ. ಇನ್ನೇನು ಎಣ್ಣೆ ಇಟ್ಟು ಬಾಣಲೆಯಲ್ಲಿ ಮಾಡ್ತಿದ್ದೀವಿ ಅಂದಾಗ ಆವಾಗ ನೀವು ಉಪ್ಪು, ಒಂಚೂರು ಮೆಣಸಿನ ಪುಡಿ ಬೇಕಾದ್ರೆ ಹಾಕ್ಕೋಬೋದು, ರುಚಿ ಚೆನ್ನಾಗಿರುತ್ತೆ. ಮತ್ತು ಒಂದು ಪಿಂಚ್ ಸೋಡಾ, ಅಥವಾ ಜಾಸ್ತಿ ಕ್ವಾಂಟಿಟಿ ಇದ್ದರೆ 1/4 ಟೀ ಸ್ಪೂನ್ ಸೋಡಾ ಅದು ಹಾಕಲೇಬೇಕಾಗುತ್ತೆ ಉದ್ದಿನೊಳಗೆ, ಇಲ್ಲದೇ ಗಟ್ಟಿಗೆ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಹೋಟ್ಲು ಥರನೇ ಇರುತ್ತೆ. ಇನ್ನೂ ಸ್ವಲ್ಪ ಫ್ರೈ ಆಗಲಿ, ಕೆಂಪುಗೆ ಬರುತ್ತೆ.